ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸ್ಟ್ರೀಟ್ ಫುಡ್ ಪ್ರಿಯರೇ ಹೆಚ್ಚು. ಆದರೆ ಫುಡ್ ಸ್ಟ್ರೀಟ್ನಲ್ಲಿ ಸ್ವಚ್ಛತೆ ಅನ್ನುವಂಥದ್ದು ಮರೀಚಿಕೆ ಆಗಿದೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸಾರ ಮಾಡ್ತಾ ಇದ್ದಂತೆ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ. ಹಾಗಿದ್ರೆ ಸದ್ಯಕ್ಕೆ ಫುಡ್ ಸ್ಟ್ರೀಟ್ನಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ? ಸ್ವಚ್ಛತೆ ಮತ್ತೆ ಮರುಸ್ಥಾಪನೆ ಆಗಿದೆಯಾ? ಈ ಬಗ್ಗೆ ವಿಶೇಷ ವರದಿ ಇಲ್ಲಿದೆ. ಫುಡ್ ಸ್ಟ್ರೀಟ್ನಲ್ಲಿ ಸ್ವಚ್ಛತೆ ಪರಿಶೀಲನೆ. ಇದು ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್. ಎಸ್, ಬೆಂಗಳೂರಿನ ಫುಡ್ ಸ್ಟ್ರೀಟ್ನಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿತ್ತು. ನಗರದ ಫುಡ್ ಸ್ಟ್ರೀಟ್ಗಳಲ್ಲಿ ಸ್ವಚ್ಛತೆ ಮರೀಚಿಕೆ ಆಗಿರುವ ಬಗ್ಗೆ ವರದಿ ಮಾಡಿತ್ತು. ಯಾವುದೇ ಸ್ವಚ್ಛತೆ ಇಲ್ಲದೆ ರಸ್ತೆ ಬದಿ ಅಂಗಡಿಗಳಲ್ಲಿ ತಿಂಡಿ ಮಾರಾಟ ಮಾಡ್ತಿರೋ ಬಗ್ಗೆ ವರದಿ ಬಿತ್ತರಿಸಿತ್ತು. ರಿಪಬ್ಲಿಕ್ ಕನ್ನಡದ ವರದಿ ಬೆನ್ನಲ್ಲೇ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ. ನಗರದ ಫುಡ್ ಸ್ಟ್ರೀಟ್ಗಳಲ್ಲಿ ತಪಾಸಣೆ ಮಾಡಲು ಹಿರಿಯ ಆರೋಗ್ಯ ಅಧಿಕಾರಿಗಳನ್ನು ಬಿಬಿಎಂಪಿ ನೇಮಕ ಮಾಡಿದೆ. ಫುಡ್ ಸ್ಟ್ರೀಟ್, ಹೋಟೆಲ್, ಅಂಗಡಿ ಸೇರಿದಂತೆ ಎಲ್ಲೆಡೆ ತಪಾಸಣೆ ಮಾಡುವಂತೆ ಸೂಚಿಸಿದೆ. ಅಧಿಕಾರಿಗಳು ಆಹಾರ ತಯಾರಿಸುವ ವಿಧಾನ, ನೀರು, ಸ್ವಚ್ಛತೆ ಬಗ್ಗೆ ಪರಿಶೀಲನೆ ಮಾಡಲಿದ್ದಾರೆ. ಜೊತೆಗೆ ಸಾಂಕ್ರಾಮಿಕ ರೋಗದ ಬಗ್ಗೆ ಅರಿವು ಮೂಡಿಸಲಿದ್ದಾರೆ. ಅದು ಸಂದರ್ಭಗಳು ಬಂದಾಗ ಅವರು ಅಲ್ಲಿ ಅದರದ ಯೂಸೇಜು ಅಲ್ಲಿ ಅಂಥ ವೆಂಡರ್ಸ್ ಕಡೆ ಹೋಗೋದು ಅವರು ಕೂಡ ತಪ್ಪಿಸ್ಬೇಕು. ಯಾಕೆಂದರೆ ಇದು ಜನರಲ್ ಇನ್ಫಾರ್ಮೇಷನ್ ಇರುವಂಥದ್ದು. ಬೇಸಿಕ್ ಸ್ಯಾನಿಟೇಷನ್ ಮೇಂಟೈನ್ ಆಗಬೇಕು. ಮತ್ತು ಕಟ್ ಫ್ರೂಟ್ಸ್ ಏನಾದರೂ ಇದ್ದರೆ ಆ ಕಟ್ ಫ್ರೂಟ್ಸು ಭಾಳ ಒಟ್ಟಿಗೆ ಕಟ್ ಮಾಡಿ ಇಟ್ಕೊಂಡಿರೋದಂತ ಇರಬಾರ್ದು. ಇದು ಬೇಸಿಕ್ ಥಿಂಗು. ಇದನ್ನು ನಾವು ವೆಂಡರ್ಸ್ಗಳ ಕಡೆಯಿಂದ ಕೋಆಪ್ರೇಷನ್ ಮಾಡ್ಸೋಕ್ಕೆ, ಅವ್ರ ಕಡೆಯಿಂದ ಪಾಲನೆ ಮಾಡ್ಸೋಕ್ಕೆ 100% ಎಫರ್ಟ್ ಮಾಡೋಣ. ಬಟ್ ಅದರ ಜೊತೆಗೆ ಪಬ್ಲಿಕ್ ಯಾರಲ್ಲಿ ಹೋಗ್ತಾರೆ ಅವರಿಗೆ ಅದು ಗೊತ್ತಿರೋದು ವಿಷಯ. ಹಾಗಿರೋದ್ರಿಂದ ಅದು ಯಾವ ನೀರು ಕುಡಿತಾರೆ, ಅದು ಸ್ಪೆಷಲಿ ಆ ಬಾಟಲಲ್ಲಿ ಇಟ್ಟಿರ್ತಾರೆ, ಅದು ಯಾವಾಗ ತಂದಿರುವಂಥದ್ದು, ಎಲ್ಲಿಂದ ತಂದಿರುವಂಥದ್ದು, ಅವರು ಅದನ್ನು ಕೇಳಿದರೆ ಅವ್ರು ಹೇಳ್ತಾರೆ. ಇನ್ನು ರಸ್ತೆ ಬದಿಯಲ್ಲಿ ಕತ್ತರಿಸಿದ ಹಣ್ಣು ಮತ್ತು ತೆರೆದಿಟ್ಟ ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡದಂತೆ ಕ್ರಮ ವಹಿಸಲಾಗಿದೆ. ನೀರಿನ ಮಾದರಿಯನ್ನ ಕಾಲಕಾಲಕ್ಕೆ ಪರೀಕ್ಷೆ ನಡೆಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಸ್ವಚ್ಛತೆ ಕಾಪಾಡಿಲ್ಲ ಅಂದ್ರೆ ಕ್ರಮಕ್ಕೆ ಮುಂದಾಗ್ತೇವೆ ಅಂತ ಬಿಬಿಎಂಪಿ ವಿಶೇಷ ಆಯುಕ್ತ ಸೂರಳ್ಕರ್ ವಿಕಾಸ್ ಕಿಶೋರ್ ಎಚ್ಚರಿಕೆ ನೀಡಿದ್ದಾರೆ. ಅದೇನೇ ಇರಲಿ, ಯಾರು ಅದೆಷ್ಟೇ ಕ್ರಮ ಕೈಗೊಂಡ್ರೂ ನಮ್ಮ ಜಾಗೃತಿಯಲ್ಲಿ ನಾವಿದ್ರೆ ಒಳ್ಳೆಯದು. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇವತ್ತು ವಿ ಸೋಮಣ್ಣ ಅವರ ಪರವಾಗಿ ಅಖಾಡಕ್ಕೆ ಯಡಿಯೂರಪ್ಪ ಅವರು ಇಳಿತಾ ಇರುವಂತದ್ದು. ತುಮಕೂರಿನ ಪ್ರತಿ ಕ್ಷೇತ್ರಗಳಲ್ಲಿ ಭರ್ಜರಿ ಪ್ರಚಾರ ಮಾಡೋದಕ್ಕೆ ಯಡಿಯೂರಪ್ಪ ಅವರು ಸನ್ನದ್ಧರಾಗಿದ್ದಾರೆ. ಅದರಲ್ಲೂ ಲಿಂಗಾಯತ ಪ್ರಾಬಲ್ಯ ಇರುವಂತಹ ಕೋರ ಈ ಸುತ್ತಮುತ್ತ